ನಮ್ಮದು 1 0 ಓವರ್ ಬರೋಲ್ಲ ಕೋಚ್ ಅಂದರೆ ಡಿವೈಡ್ ಮಾಡಿಬಿಡಿ. ಮಾಡೋಕ್ಕೆ ಸಾಧ್ಯನಾ? ಮಾಡೋಕ್ಕೆ ಸಾಧ್ಯನಾ? ನೋಡಿ, ನಾವು ಅಧಿಕಾರವನ್ನು ಹೆಂಗೆ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವನು ಪವರ್ ಕೊಡಬೇಕು, ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು, ಯಾರು ಕಾರ್ಪೊರೇಷನ್ ಆಗಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್ ಇರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಹಂಗಾರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಇದು ಮರಣ ಶಾಸನ, ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ. ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಆವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದ್ದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನು ಬೆಂಗಳೂರು ಏನು ಸ್ಪೆಷಲ್ಲ? ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡಬೇಕಲ್ಲ, ಅವ್ರಿಗೂ ಇದನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನು ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರು ಅಂತ ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ಟರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರೋಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ. ನಮ್ದು 1 0 ಓವರ್ ಬರೋಲ್ಲ ಕೋಚ್ ಅಂದರೆ ಡಿವೈಡ್ ಮಾಡಿಬಿಡಿ. ಮಾಡೋಕ್ಕೆ ಸಾಧ್ಯನಾ? ಮಾಡೋಕ್ಕೆ ಸಾಧ್ಯನಾ? ನೋಡಿ, ನಾವು ಅಧಿಕಾರವನ್ನು ಹೆಂಗೆ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವನು ಪವರ್ ಕೊಡಬೇಕು, ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು, ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಹಂಗಾರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಇದು ಮರಣ ಶಾಸನ, ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ. ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಆವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದ್ದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನು ಬೆಂಗಳೂರು ಏನು ಸ್ಪೆಷಲ್ಲ? ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡಬೇಕಲ್ಲ, ಅವ್ರಿಗೂ ಇದನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನು ಅವನು ಈಗ ನೀವು ಬೆಂಗಳೂರಿಗೆ ಮಾಡಿಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂತ. ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ಟರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರೋಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ.